ನಮಸ್ಕಾರ ವೀಕ್ಷಕರೇ. ಬಬಲಾದಿ ಚಿಕ್ಕಪ್ಪಜ್ಜನವರ ಕಾಲಜ್ಞಾನದ ಮಂಡಿಗೆ ಪದಗಳು ಇವುಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾನೆ ಇದ್ದೀನಿ. ಕೆಲವಷ್ಟು ವಿಷಯಗಳನ್ನ ನೀವು ಕೇಳಿರ್ತೀರಾ, ಅರ್ಥ ಮಾಡ್ಕೊಂಡಿರ್ತೀರಾ. ನನಗೆ ಗೊತ್ತಿಲ್ಲದೆ ಇರೋದನ್ನ ಹೇಳಿಲ್ಲ ಅಂತದನ್ನ ನೀವು ಕಮೆಂಟ್ಸ್ ಗಳಲ್ಲಿ ಹಾಕಿದ್ರೆ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳೋ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಹಳೆಗನ್ನಡ ಪ್ಲಸ್ ವಚನ ಸ್ವರೂಪ ಗೀತೆಗಳು ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಸ್ವಲ್ಪ ತಿಳ್ಕೊಳ್ಳೋದು ಕಷ್ಟ, ಹೇಳೋದು ಕಷ್ಟ. ಓವರ್ ಆಲ್ ಆಗಿ ಅವ್ರು ಹೇಳೋದಿಷ್ಟೇ, ಅಂತ್ಯ ಅನ್ನೋದು ಬರ್ತಾ ಇದೆ, ಅದು ಶುರು ಆಗಿದೆ. ಅದನ್ನ ಮೆನ್ಷನ್ ಮಾಡಿ ಹೇಳಿದ್ದಾರೆ ಅವ್ರು ಎಷ್ಟೋ ಸಲ. 787 ಅಂತ ಮೆನ್ಷನ್ ಮಾಡಿ ಹೇಳ್ತಾರೆ. ಅಂದ್ರೆ ಬಸವಣ್ಣನವರು ಕಾಲವಾದ ಆದ ಮೇಲೆ 787 ವರ್ಷಕ್ಕೆ ವೀರ ವಸಂತರಾಯರು ಪ್ಲಸ್ ಬಸವಣ್ಣವರು ಇಬ್ರು ಹುಟ್ಟಿರ್ತಾರೆ ಭೂಮಿ ಮೇಲೆ ಅಂತ ತಿಳಿಸಿದ್ದಾರೆ. ಯಾವ ರೂಪದಲ್ಲಿ ಇರ್ತಾರೋ, ಯಾವಾಗ ಬರ್ತಾರೋ, ಯಾರನ್ನ ಯಾವ ರೀತಿ ಸರಿ ಮಾಡ್ತಾರೋ ಅದು ಅವ್ರಿಗೆ ಗೊತ್ತು. ಬಟ್ ತಿಳ್ಕೊಳ್ಳೋ ಕೆಲಸ ನಮ್ದು. ಅದ್ರಲ್ಲಿ ನಮ್ದು ಒಂದು ಸಣ್ಣ ಪಾತ್ರ ಇದ್ರೂ ಇರ್ಬೋದು. ಆದ್ರೆ ಒಳ್ಳೇದಕ್ಕೆ ಸಾಥ್ ಕೊಡಿ, ಧರ್ಮದ ಹಾದಿನಲ್ಲಿ ಹೋಗಿ, ಸತ್ಯದ ಹಾದಿನಲ್ಲಿ ಹೋಗಿ, ನಿಮ್ಮ ಜೊತೆ ಅವ್ರು ಇರ್ತಾರೆ ಅಂತ ಇವರು ಬರ್ದಿರೋದು. ಇಲ್ಲಿ ಹೇಳ್ತಾರೆ 11ನೇ ಪದದಲ್ಲಿ, ಕಲ್ಲಿನ ಒಳಗೆ ಕುಂತ ಕಲ್ಲ ಆಗಬಹುದೇನೋ ಅಲ್ಲಮ ಅವತಾರ ನಿಂದು. ಅಲ್ಲಮ ಪ್ರಭು ಕೂಡ ಹುಟ್ಟು ಬರ್ತಾರೆ ಅನ್ನೋದು ಕೆಲವಷ್ಟು ನುಡಿಗಳು ಈಗಲೂ ಇದೆ. ಬಲ್ಲಿದ ತಾನೆಂದು ಬಳಿಯಲ್ಲೇ ಬಂದಾರ, ವಲ್ಲಭಿ ಅಲ್ಲ ಎಂದು ಬಿಡವೊಂದು ಚಂದವಿಲ್ಲ, ಪೆಟ್ಟಿಗೆ ಬೆನ್ನ ಎದಿಯುವ ದೋರಿದಿ ಬಾಲಿಯ ಮುಡಿಯುವ ಬೇಡಿ, ಜಲದಿಂದ ಜೂಜು ಆಡಿ ಏರಗಟ್ಟಿಸಿಕೊಂಡಿ, ಕಲ್ಲಿಲೆ ಇಡಿಸಿಕೊಂಡಿ. ಇದು ಟೋಟಲ್ ಆಗಿ ಹಳೆಗನ್ನಡದಲ್ಲಿ ಬರೆದಿದ್ದಾರೆ. ಇಲ್ಲಿ ಏನಂದ್ರೆ ನೀರನ್ನ ಜೂಜಿನ ಆಟಕ್ಕೆ ಬಳಸ್ಕೊಳ್ಳೋದು, ಅಂದ್ರೆ ಜಲನ ಜೂಜಿನ ಆಟಕ್ಕೆ ಬಳಸ್ಕೊಳ್ತಾರೆ. ಇದೆಲ್ಲ ಕೂಡ ಅಂತ್ಯ ಆಗುವಂತ ಕಾಲ ಬರುತ್ತೆ ಅನ್ನೋ ಅರ್ಥದಲ್ಲಿ ಬರೆದಿದ್ದಾರೆ. ಬಲವಂತ ಬ್ಯಾಡಣ್ಣ ಕಾಲಿಲೇ ಒದಿಸಿಕೊಂಡು, ವಲ್ಲಭಿ ಅಲ್ಲ ಎಂದು ಬಿಡುವುದು ಚೆಂದ, ವನತೀಯ ಮಾತಿಗೆ ಅನುಕೂಲ ದೊರಿದಿ, ದಿನಕ ಪಡಿ ಹೊನ್ನ ಕೊಟ್ಟಿ. ಇದು ಸ್ವಲ್ಪ ಕಷ್ಟನೇ ಇದೆ. ಈ ಟೋಟಲಿ 11ನೇ ಪದ ಏನಿದೆ ವಚನಗಳ ಅಂದ್ರೆ ಹಾಡಿನ ಸ್ವರೂಪದಲ್ಲಿ ಬರ್ಕೊಂಡು ಹೋಗಿದ್ದಾರೆ. ಇದನ್ನ ಪೂರ್ತಿ ತಿಳ್ಕೊಳ್ತಾ ಹೋದ್ರೆ ಒಂದೇ ಒಂದು ಮೀನಿಂಗ್ ನನಗ ಅರ್ಥ ಆಗಿದ್ದು, ಇನ್ನು ಉಳಿದಿದ್ದು ನಿಮ್ಗೆ ಬೇರೆ ಬೇರೆ ಅರ್ಥಗಳು ಆಗ್ತಾ ಇರಬಹುದು. ತಿಳ್ಕೊಳ್ತಾ ಹೋಗೋಣ. ಕನ್ನಿಯ ಎಂಜಲ ತಳಗಿಯ ನುಂಗೀದಿ, ಮಾನಕ ಅಂಜಿಯನ್ನು ಬಿಟ್ಟಿ, ಪಾಪದ ಕನ್ನಪ್ಪ ಕಡದೈರಿ ಮೆಚ್ಚಿದಿ, ಮನಸ್ಸಿಗೆ ಬಾರದೆಯನ್ನ ಯಾಕ ಬಿಟ್ಟಿ. ಹಿಂದೆ ನಿಮ್ಗೆ ಈ ವರ್ಡಿಂಗ್ಸ್ ತೋರಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ನೀವು ಓದ್ಕೋಬಹುದು, ವಿಷಯಗಳನ್ನ ಅರ್ಥ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ. ಇಲ್ಲಿ ಒಂದು ಬಾಲೆಯ ಬಗ್ಗೆ ತಿಳಿಸ್ತಾ ಇದ್ದಾರೆ. ಒಂದು ಹೆಣ್ಣಿನ ಆಸೆಯಿಂದ ಏನೇನ್ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದು ಯಾವ ಅಂತ್ಯಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ಬರಿತಾ ಹೋಗ್ತಾರೆ. ಕ್ರೀಡಕ್ಕೆ ಬಂದಾತ ಮೈಲಿಗೆ ಶೆಲ್ಲಾವು, ಕಡಲೊಳು ಕಮಲಂತೆ ಪೊದ್ದು, ಗುಡಿಯೊಳು ಬಂದಾತ ವನತೀಯ ಡಗಳಿಗೆ, ಷಡಗರ ಮಜ್ಜಣನೆಂದಿ, ರೂಢಿ ಒಳಗ ನಾರಿ ಹುಟ್ಟೆದ್ದಿ ಮೆಚ್ಚಿದ್ದಿ, ಬಡವಿ ಅಂದರ ಎನ್ನ ಬೈಲಿಗಿ ತಂದಿ, ಭೀಮನ ಅಮೃತ ಕುಡಿಯಲು ಬಂದರ ಬೀಸಾಟ ಮಾಡಿದಿ, ಕೋಪ ಕರಿಮುಖದ ಅನುಜನ ಅವಳ ಕೆರೆ ಮಾಡಿ, ಬಾಗಿಲ ಕಾಯ್ದಂತೆ ಭೂಪ, ಅಮರಾದಿಗಳ ಕೂಡಿ ದಶಶಿಶಿರ ನಾಮಕ್ಕೆ, ಸ್ವಾಮಿ ಶಂಕರ ಕಾಯೋ ಎನಗ್ಯಾಕೆ ಈ ತಾಪ, ಪಾತಕಿ ಸೀತನ್ನ ಪಾವನ ಮಾಡಿದಿ, ಘಾತಕ ಮಾತ ಇನ್ನ ಬ್ಯಾಡೋ, ಸೋತು ಬಂದಾಳೋ ಇವಳು ಯಾತರ ಮುನಿಸಿದು, ಮಾತಿಲೇ ಮನ್ನಿಸು ಕೊಡ, ದಾತಶ್ರೀ ಸಾರವಾಡನಾಥ ಈಶ್ವರಲಿಂಗ ಭೀತಿ ಬಿಡಿಸಿ ಚಿಕ್ಕನ ಪಾರ ಮಾಡೋ. ಅಂದ್ರೆ ಚಿಕ್ಕಪ್ಪಜ್ಜನ ಇಂಥದ್ರಿಂದ ಪಾರು ಮಾಡು. ಅಂದ್ರೆ ಹೆಣ್ಣಿನ ಆಸೆಯಿಂದ ಬರ್ದಿರ್ಬೋದು, ಇಲ್ಲ ಬೇರೆ ಬೇರೆದ್ರಿಂದ ನಾವು ಕರ್ಮಗಳನ್ನ ಅನುಭವಿಸ್ತೀವಿ ಯಾವ್ದಾವ್ದೋ ಕಾರಣಗಳಿಂದ. ಅಂಥದ್ರಿಂದ ನನ್ನನ್ನ ಕಾಪಾಡು, ನನ್ನನ್ನ ಕ್ಷಮಿಸು ಅನ್ನೋ ಅರ್ಥದಲ್ಲಿ ಇವ್ರು ಹೇಳ್ಕೊಳ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಪದದಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳಿದ್ದು ಕೆಲವೊಂದು ತುಂಬಾ ಹಳೆಗನ್ನಡದಲ್ಲಿ ಬರ್ದಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ತುಂಬಾ ಜ್ಞಾನಿಗಳು ಇದ್ರಲ್ಲೇ ಸುಮಾರು 16 ವರ್ಷಗಳಿಂದ ಇದ್ದವ್ರಿಗೆ ಅರ್ಥ ಆಗಿರುತ್ತೆ. ಅದಕ್ಕೆ ಉಳುವಿಗೆ ಒಂದ್ಸಲ ವಿಸಿಟ್ ಮಾಡಿ ಅಂತಾನು ಅವ್ರು ಹೇಳ್ತಾರೆ. ಯಾಕೆಂದ್ರೆ ಉಳುವಿನಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿರೋ ಎಷ್ಟೋ ಜನ ಸ್ವಾಮೀಜಿಗಳು ಈಗಲೂ ಇದ್ದಾರೆ. ಅಂದ್ರೆ ಆ ಭಾಗದ, ಕರ್ನಾಟಕದ ಭಾಗದ ಆ ಜಾಗದಲ್ಲಿರುವಂತ ಈ ಭಾಷೆ ಈಗಲೂ ಬಳಸ್ತಾ ಇದ್ದಾರೆ. ಎಕ್ಸಾಂಪಲ್ ಚನ್ನಬಸವಣ್ಣ ಸ್ವಾಮಿಗಳು ಉಳುವಿಯ ಬಸವಧಾಮದಲ್ಲಿದ್ದಾರೆ. ಅವ್ರು ಇಂಥ ವಿಷಯಗಳನ್ನ ಎಷ್ಟೋ ಜನಕ್ಕೆ ಅಲ್ಲಿ ಓದೋರಿಗೆ ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. ನೀವು ಕೂಡ ಒಂದು ಸಲ ಆ ಜಾಗಗಳಿಗೆ ವಿಸಿಟ್ ಮಾಡಿದ್ರೆ ಯಾವುದು ಸತ್ಯ, ಯಾವುದು ನಿಜ, ನಾವ್ ಏನನ್ನ ಫಾಲೋ ಮಾಡ್ಬೇಕು ಅನ್ನೋದು ಅರ್ಥ ಆಗುತ್ತೆ. ಇನ್ನ ಮುಂದೆ ಬರೀತಾರೆ 12ನೇ ಪದದಲ್ಲಿ, ಧರ್ಮಾನ ದಯವಿರಲಿ ಕರ್ಮದ ಅಂಜಿಕೆ ನಮಗೆಲ್ಲಿ. ಧರ್ಮದ ದಯೆ ಇದ್ರೆ ನಮ್ಗೆ ಕರ್ಮದ ಅಂಜಿಕೆನೇ ಬೇಡ. ಧರ್ಮದ ಹಾದಿನಲ್ಲಿ ಹೋದ್ರೆ ಕರ್ಮದ ಬಗ್ಗೆ ನೀನ್ ತಲೆನೇ ಕೆಡಿಸ್ಕೋಬೇಡ ಅಂತಾನೆ ಹೇಳ್ತಾರೆ. ಧರ್ಮಗುರು ಮರುಳ ಸಿದ್ದೇಶನ ವರವು ಎನಗೆ ಕಾಲವಿರಲಿ. ಧರ್ಮ ಮೋಸ ಮಾಡಿದರ ಏನು, ಹುಸಾನ್ಯ ಘಾಸಿ ಮಾಡಿದರ ಏನು,
ದೂತರ ವಾಸಿ ಮಾಡಿದರ ಏನು, ಭಾಷಿ ಪಾಲಿಪ ಬಸವೇಶನ ದಯವು ಏಸು ಕಾಲ ಕಾಲೋ ಸಾಗಿ ಇರೋ ತನಕ, ತುಡುಗ ಎನಗ ಬರಲಿ ಒಡೆಯನ ದುಡುಕ ದುಡುಕ ಎನಗ ಹೊರಲಿ, ಎನಗ ಪಡವಿ ಎದ್ದ ಬಿಡಲಿ, ಕಡಲ ಜಡಿ ಒಳಗ ಇದ್ದ ದೇವನು ಬಿಡದೆ ದಯವು ಕಡಿಗೆ ಇರೋ ತನಕ, ಹೀನ ಮಾಡಿದರೆನ್ನ ಕೂನ ಮೂರುತಿ ಸಾರವಾಡದೀಶ್ವರ ಜ್ಞಾನ ಮೋಹದಿ ಗುರುತನಗ ಇರೋ ತನಕ. ಇಲ್ಲಿ ಯಾರು ಮೋಸ ಮಾಡಿದ್ರೆ ಏನು, ನನಗೆ ನಾನು ಧರ್ಮದ ಹಾದಿನಲ್ಲಿ ಇರ್ತೀನಿ, ನನಗೆ ತೊಂದರೆ ಆಗಬಹುದು, ಒಂದಲ್ಲ ಒಂದು ದಿನ ನಾನು ಧರ್ಮದ ಹಾದಿನಲ್ಲಿ ಇದ್ರೆ ನನ್ನ ಮೇಲೆ ದಯ ತೋರಿಸೋರು ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಯಾರಿಲ್ಲ ಅಂದ್ರೂ ಕೂಡ ಸಾರವಾಡದೀಶ್ವರ ಅಂದ್ರೆ ಈಶ್ವರ ನನ್ನನ್ನ ಕಾಯ್ತಾನೆ. ಯಾವುದೋ ಒಂದು ರೂಪದಲ್ಲಿ ಬಂದು ಎಡವ್ತಾ ಇರ್ತೀವಿ, ಬೀಳ್ತಾ ಇರ್ತೀವಿ, ಆದ್ರೂ ಈಶ್ವರ ನಮ್ಮನ್ನ ಕಾಪಾಡೋ ಕೆಲಸ ಮಾಡ್ತಾನೆ. ನಾವು ಧರ್ಮದ ಹಾದಿನಲ್ಲಿ ಇದ್ರೆ ಸಾಕು ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ದುಗುಡನೆ ಬೇಡ, ಮನಸ್ಸಲ್ಲಿ ಅಂಜಿಕೆ ಬೇಡ. ಧರ್ಮದ ಹಾದಿನಲ್ಲಿ ಇದ್ದಾಗ ಯಾರಿಗೂ ಹೆದರ್ಕೊಂಡು ಮಾಡೋದು ಬೇಡ ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಆದ್ರೆ ಸರಿಯಾದ ಗುರು ತಿಳಿಸಿದ ಹಾದಿನಲ್ಲಿ ಹೋಗಿ, ಧರ್ಮದ ಹಾದಿ ಅಂತ ನಾವು ಮನಸ ಇಚ್ಛೆ ಹೋಗೋದಕ್ಕಿಂತ ಸರಿಯಾದ ಗುರುನ ಫಾಲೋ ಮಾಡಿ, ಆ ಗುರು ತಿಳಿಸಿದ ಹಾದಿನಲ್ಲಿ ಹೋಗಿ ಅಂತಾನೆ ತಿಳಿಸ್ತಾರೆ. ಇನ್ನ 13ನೇ ಪದದಲ್ಲಿ ಬರೀತಾರೆ, ಹರದಾಯ ಇರೋ ತನಕ ನರರ ಅಂಜಿಕೆ ನಮಗೆ ಯಾಕೋ. ಮನುಷ್ಯರು ಭಯದಿಂದನೇ ಬದುಕ್ತಿವಲ್ಲ, ಅದ್ರ ಬಗ್ಗೆ ಬರೀತಾರೆ. ಗುರುದಾಯ ವಿರು ತನಕ ಹರಕಾಯಿ ಅನುತಲೆ ವರಗುರು ಶಂಕರ ಪರತರ ಮೂರ್ತಿ ಪರಹಿತ ಜೀವಕ್ಕೆ, ಬಂದ ಮಾರಿ ಬರಲಿ ಬಂದು ಬಳಗ ಎನ್ನ ಬಿಡಲಿ. ಇಲ್ಲಿ ಮಾರಿಯರು ಬರ್ಲಿ, ಇನ್ನೊಬ್ರು ಬರ್ಲಿ, ಯಾರು ಬಂದು ಏನು ಹೊತ್ಕೊಂಡು ಹೋದ್ರು ನಾವು ಭೂಮಿ ಮೇಲೆ ಬರುವಾಗ ಒಬ್ರೆ ಹೋಗುವ ಒಬ್ರೆ, ಈ ಭಾವ ಬಂಧನಗಳ ಮಧ್ಯೆ ಬಿದ್ದು ದಾಡ್ತಾ ಇರ್ತೀವಿ. ಇವೆಲ್ಲ ಇದ್ದಿದ್ದೆ, ಯಾವ ಮಾರಿ ಬರ್ಲಿ, ಯಾರ ಬಂಧುಗಳನ್ನ ಹೊತ್ಕೊಂಡು ಹೋಗ್ಲಿ, ನನ್ನ ಜೊತೆ ಇರೋರು ನೀನೊಬ್ನೇ ಭಗವಂತ ಅಂತ ತಿಳಿಸ್ತಾರೆ. ನನಗೆ ನಿಂದೆ ಕುಂದೆ ನುಡಿಯಲಿ, ನನಗೆ ಯಾವ್ದಾದ್ರೂ ಮಾತುಗಳೆಲ್ಲ ಅನ್ಲಿ, ನಿಂದನೆ ಮಾಡ್ಲಿ, ಇಲ್ಲ ಒಂದು ಕೊರತೆ ಕಾಡ್ಲಿ, ಏನಾದ್ರೂ ಅನ್ಕೊಳ್ಳಿ, ತಂದೆ ತಾಯಿಗಳು ಇದರಿಟ್ಟರೆ ಆನಂದ ಮೂರ್ತಿ ಎನ್ನೆತ್ತಿ ಕಾಯುವನು. ನನ್ನನ್ನ ಅವನು ಕಾಯ್ತಾನೆ. ಯಾವುದೋ ಒಂದು ರೂಪದಲ್ಲಿ, ತಂದೆ ತಾಯಿ ರೂಪದಲ್ಲಾಗ್ಲಿ, ಇನ್ನೊಂದು ರೂಪದಲ್ಲಾಗ್ಲಿ, ನನ್ನನ್ನ ಕಾಯ್ತಾನೆ ಅಂತ ಚಿಕ್ಕಪ್ಪಜ್ಜನವರು ಅವರ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇರೋದು. ಇನ್ನು ಮುಂದೆ ಬರೀತಾರೆ, ಪರರು ಶಾರ ಬ್ಯಾಡ ಇಲ್ಲಿ ಜನರು ಜರಿದು ಹಳಿದು ನುಡಿಯಲಿ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಜನ ಮಾತಾಡ್ಲಿ, 108 ಮಾತಾಡ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದೇ ಬೇಡ ಅಂತ ಯಾರು ಭಕ್ತಿ ಮಾರ್ಗದಲ್ಲಿ ಇರ್ತಾರೆ, ಧರ್ಮ ಮಾರ್ಗದಲ್ಲಿ ಇರ್ತಾರೆ, ಅವ್ರನ್ನ ನೋಡಿ 108 ಜನ 108 ರೀತಿ ಮಾತಾಡ್ತಾರೆ. ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಬೇಡ. ಇಲ್ಲಿ ಕೆಲಸ ಏನಿದೆ ಅದನ್ನ ಮಾಡು, ನಿನ್ನ ಜೊತೆ ಭಗವಂತ ಇರ್ತಾನೆ ಅಂತ ಇಲ್ಲಿ ಚಿಕ್ಕಪ್ಪಜ್ಜನವರು ಅವರ ಕಾಲಜ್ಞಾನದಲ್ಲಿ ತಿಳಿಸ್ತಾ ಹೋಗ್ತಾರೆ. ಹಗಹರ ದೇವನ ಕರುಣ ಇರೋ ತನಕ ನರಗುರಿಗಳು ರವಿ ಕಿರಣದ ಸರಿಯೇ, ಮಡದಿ ಮಕ್ಕಳು ಆಗಲಿ ಒಡ ಹುಟ್ಟಿದವರು ಎನ್ನ ಬಿಡಲಿ, ಎನಗೆ ಪಡವಿ ಎದ್ದ ಬಡಿಲಿ, ರೂಢಿಗೆ ಅಧಿಕನು ಸಾರವಾಡ ಈಶನು ಬಿಡದೆ ಚಿಕ್ಕಗ ನಡೆಸುತ್ತಾವಿರಲಿ. ನನಗೆ ಒಡ ಹುಟ್ಟಿದವರು ಬಿಟ್ಟೋಗ್ಲಿ, ಮಕ್ಕಳು ಮಡದಿ ಎಲ್ಲ ಹೋದ್ರುನು ನನ್ನನ್ನ ಸಾರವಾಡದೀಶ್ವರ, ನಾವು ನಂಬಿರುವಂತ ಮಾರ್ಗ, ಭಕ್ತಿ ಮಾರ್ಗ ಯಾವತ್ತು ನನ್ನನ್ನ ಬಿಟ್ಟು ಹೋಗಲ್ಲ, ನನ್ನನ್ನ ಅವನು ಕಾಯೋ ಕೆಲಸ ಮಾಡ್ತಾನೆ. ಅಂದ್ರೆ ಇವ್ರು ಹೇಳ್ತಾ ಇರೋದೇನು, ಬಬಲಾದಿ ಚಿಕ್ಕಪ್ಪಜ್ಜನವರು ನಮ್ಮನ್ನ ಯಾವುದೋ ಒಂದು ರೂಪದಲ್ಲಿ ಒಂದು ಶಕ್ತಿ ಕಾಯ್ತಾ ಇರುತ್ತೆ. ನಾವು ಈ ಭಾವ ಬಂಧನ ಅದು ಇದಕ್ಕೋಸ್ಕರ ಆಸೆಗಳು, ಅವ್ರನ್ನ ತೃಪ್ತಿಪಡಿಸ್ಬೇಕು, ಇವ್ರನ್ನ ಖುಷಿ ಪಡಿಸ್ಬೇಕು ಅಂತ ಏನೇ ಮಾಡಿದ್ರು ಒಂದಲ್ಲ ಒಂದು ನೋವು ತಪ್ಪಿದ್ದಲ್ಲ, ಯಾವ್ದಾದ್ರೂ ಒಂದಾದ್ರೂ ನಮಗೆ ಜೀವನದಲ್ಲಿ ಕಷ್ಟಗಳು ಕಾಡುತ್ತೆ. ಮೈಂಡ್ ಅಲ್ಲಿ ನೆಗೆಟಿವಿಟಿ ಬಂದೇ ಬರುತ್ತೆ. ಅಂದ್ರೆ ಈಗಂದ್ರಲ್ಲ, ಈಗ ಇಷ್ಟೊಂದು ಕಷ್ಟಪಟ್ರು ಈ ರೀತಿ ಆಗೋಯ್ತಲ್ಲ ನನ್ನ ಜೀವನ ಅಂತ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ನಾವು ಆದಷ್ಟು ಧರ್ಮದ ಹಾದಿನಲ್ಲಿ ಭಕ್ತಿ ಮಾರ್ಗದಲ್ಲಿ ಹೋಗೋದನ್ನ ಕಲೀರಿ. ನಿಮ್ಮ ಜೊತೆ ಯಾರಿರ್ತಾರೋ ಇರೋದಿಲ್ವೋ, ಕೊನೆ ತನಕ ಅವನಿರ್ತಾನೆ ದಾರಿ ತೋರಿಸೋದಿಕ್ಕೆ ಅನ್ನೋ ಮಾತನ್ನ ಈ ಪದದಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಇನ್ನ ಈ ತರದ್ ಎಷ್ಟೋ ಪದಗಳಿದಾವೆ ತಿಳ್ಕೊಬೇಕಾಗಿರೋದು. ಮುಂದಿನ ದಿನಗಳಲ್ಲಿ ನನ್ನ ಕೈಲಾಗೋ ಮಟ್ಟಕ್ಕೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೆಲವಷ್ಟಕ್ಕೆ ಅದೇ ಹೇಳಿದ್ನಲ್ಲ, ಅರ್ಥಗಳು ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು, ನಿಮ್ಗೆ ಹಿಂದೇನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಪೇಜ್ಗಳನ್ನ ನೀವು ಕೂಡ ಓದಿ, ಇದ್ರಲ್ಲಿರೋ ವಿಷಯಗಳನ್ನ ಗೊತ್ತಿರೋರ ಹತ್ರ ಚರ್ಚೆ ಮಾಡಿ. ಯಾರಾದ್ರೂ ಇದ್ದೇ ಇರ್ತಾರೆ ಈ ಭಾಷೆಗಳು ಕಲ್ತಿರೋರು ಪ್ಲಸ್ ತಿಳ್ಕೊಂಡಿರೋರು, ಅಂತವ್ರ ಜೊತೆ ಚರ್ಚೆ ಮಾಡಿ ತಿಳ್ಕೊಳ್ಳಿ. ಇನ್ನೊಂದು 4 ಜನಕ್ಕೆ ತಿಳಿಸಿ. ಇನ್ನ ಈ ತರದ ಎಷ್ಟೋ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.